ಮಗಳಾದ ನನಗೆ ಮಾಲಿನಿ ಎಂದು ಹೆಸರಿರಿಸಿದ್ದಾರೆ. ವಿದ್ಯಾಬುದ್ಧಿ ಇದ್ದು ಪೋಷಿಸಿದ್ದಾರೆ. ಅವಳಿಗೆ ನಾನೇ ಸರ್ವಸ್ವ. ಇತ್ತೀಚೆಗೆ ಅಮ್ಮ ಮೌನವಾಗಿರುವುದನ್ನು ಕಂಡು ಕಾರಣವನ್ನು ಕೇಳಿದಾಗ ಅಂತರಂಗದಲ್ಲಿ ಮಡುಗಟ್ಟಿದ ದುಃಖವನ್ನು ಎಳೆಯಾಗಿ ತಿಳಿಸಿದಳು. ಹಡೆದ ಮಕ್ಕಳೆಲ್ಲ ದೇವೇಂದ್ರನಿಂದಾಗಿ ಅಳಿದು ಹೋದ ವಿಚಾರ ತಿಳಿದು ಮುಂದೆ ಕುಲಾಭಿವೃದ್ಧಿಯಾಗುವ ದಾರಿ ಕಾಣದೇ ಇರುವುದರಿಂದ ನನ್ನಿಂದಾಗಬಹುದಾದ ಕಾರ್ಯದ ಕುರಿತಾಗಿ ಕೇಳಿದರು. ಅಮ್ಮನ ಸಲಹೆಯಂತೆ ಕಮಲ ಸಂಭವನ ಒಲುಮೆಯನ್ನು ಪಡೆದು ಕುಲೋದ್ಧಾರಕನಾದ ಮಗನನ್ನು ಪಡೆಯಬೇಕೆಂಬುದೇ ನನ್ನ ಉದ್ದೇಶ. ಆದ್ದರಿಂದ ಬ್ರಹ್ಮನ ಕುರಿತಾಗಿ ತಪಸ್ಸನ್ನಾಚರಿಸಲು ಕಾನನವನ್ನು ಸೇರಿಕೊಂಡಾಗ ಯೋಚಿಸಬೇಕಾಗಿ ಬಂದದ್ದು ನಾನು ಹೇಗೆ ಇದ್ದೇನೆ ಎಂಬುದು. ಚೆಲುವಿಕೆ ಹಾಗೂ ಯೌವನ ತುಂಬಿದ ಅಂಗಾಂಗಗಳನ್ನು ಹೊಂದಿರುವವಳು ನಾನು. ಯಾರೇ ಕಂಡರೂ ಸೋತು ಹೋಗಲೇಬೇಕಾದ ನಿಲುಮೆ. ಪ್ರಕೃತಿಯ ಚಿತ್ರವೇ ಹಾಗೆ. ಹರೆಯದ ಮೈಕಾಂತಿಯ ಹುಡುಗಿಯನ್ನು ಕಂಡಾಗ ಪುರುಷ ವರ್ಗದ ಕಾಮನೆ ಕೆರಳುತ್ತದೆ. ಒಂಟಿಯಾಗಿ ಕಂಡಾಗ ಮೋಹಿಸಿದರೆ ನನ್ನ ತಪಸ್ಸಿಗೆ ವಿಘ್ನ ಬಂದೀತು. ಆದ್ದರಿಂದ ಏನು ಮಾಡೋಣ? ಇಳೆಯ ಮನುಜರನ್ನು ದೂರ ಮಾಡವರು, ಆದರೆ ಸದಾ ನಮ್ಮ ಏಳ್ಗೆಗೆ ಮುಳ್ಳಾಗಿರುವಂತಹ ಸುರರು ತಪಸ್ಸಿನ ಮರ್ಮವನ್ನು ಅರಿತರೆ ಬಿಡಲಾರರು. ಆದ್ದರಿಂದ ವೇಷವರಿಸಿ ಕಾರ್ಯ ಕೈಗೂಡಿಸಬೇಕು. ಹಾಗಾಗಿ ಮಹಿಷಿಯ ಆಕಾರವನ್ನು ತಡೆದು ತಪಸ್ಸನ್ನು ಮಾಡುತ್ತೇನಂತೆ. ಧ್ಯಾನದಲ್ಲಿ ನಿರ್ಧರಾಗಿ ಆನಂದ ಮಯಕೋಶದಲ್ಲಿ ವಿಹರಿಸುತ್ತಿದ್ದೆ. ಒಮ್ಮಿಂದೊಮ್ಮೆಗೆ ತಪ್ಪು ಭಂಗ. ಯಾಕೆ? ಏನು ಕಾರಣ? ಜ್ಞಾನ ದೃಷ್ಟಿಯಿಂದ ನೋಡುವಾಗ ಹೆಣ್ಣೊಬ್ಬಳು ತನ್ನ ನಿಜ ರೂಪವನ್ನು ಮರೆಗೊಳಿಸಿ ತಪಸ್ಸನ್ನು ಮಾಡುತ್ತಿದ್ದಾಳೆ. ಏನು ಉದ್ದೇಶ? ಯಾವ ದೇವತೆಗಳನ್ನು ಆರಾಧಿಸಿ ಲೋಕಕ್ಕೆ ಹಿತವನ್ನು ನಾವು ಬಯಸುತ್ತೇವೋ ಅಂತಹ ದೇವತೆಗಳನ್ನು ವಿರೋಧಿಸುವ ಮಗನನ್ನು ಪಡೆಯುವ ಪ್ರಯತ್ನ. ಇದರಿಂದ ಏನಾಯ್ತು? ಮುನಿಕುಲಕ್ಕೆ ಅಪಮಾನ.
ಮುನಿಕುಲಕ್ಕೆ ಅಪಮಾನ ಮಾಡಿ ಹೊರಟಿದ್ದಾಳೆ. ಇದರಿಂದ ಕುಪಿತನಾದ ನಾನು ಇವಳಿಗೆ ಶಾಪವನ್ನು ನೀಡುತ್ತಿದ್ದೇನೆ. ಇವಳ ಉದರದಲ್ಲಿ ಜನಿಸುವ ಮಗನು ಮೈಸನೆಯಾಗಲಿ ಮೈಸನೆಯಾಗಲಿ ಮೈಸನೆಯಾಗಲಿ. ನಾನು ಕೊಟ್ಟ ಈ ಶಾಪವನ್ನು ತ್ರಿಮೂರ್ತಿಗಳಿಂದಲೂ ಪರಿಹರಿಸಲಾಗುವುದಿಲ್ಲ. ಇನ್ನು ನಾನು ಇಲ್ಲಿ ಇರುವುದಿಲ್ಲ. ಸುಸ್ಥಳವನ್ನು ನಡೆಸಿಕೊಂಡು ನಡೆಯುತ್ತೇನೆ. ಕರುಣ ಸಾಗರ ದೇವ ಪರಮೇಶ್ವರ